ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ಅಖಿಲ? ಯಾಕಿಷ್ಟು ಕೋಪದಲ್ಲಿ ಕೂಗಿದೆ? ಇವತ್ತು ಒಂದು ವಿಷಯದ ಬಗ್ಗೆ ಇತ್ಯರ್ಥ ಆಗಲೇಬೇಕು. ಅದಕ್ಕೆ ಎಲ್ಲರನ್ನು ಇಲ್ಲಿಗೆ ಕರೆಸಿರೋದು. ಅದು ಪಾರ್ವತಿಗೆ ಸಂಬಂಧಪಟ್ಟ ವಿಷಯ. ಏನ್ ಹೇಳಿ ಅತ್ಯಮ್ಮ? ಮೋನಿಕಾ ಯಾರು? ಅತ್ಯಮ್ಮ, ಅದು ನಿಮ್ಮ ಊರಿನ ಚೇರ್ಮನ್ರ ಮಗಳು, ಹಾಗೆ ನಿನ್ನ ಸ್ನೇಹಿತೆ, ಹೌದು ತಾನೇ? ಹಾ, ಹೌದು. ನಾನು ಹಾಗೆ ಅನ್ಕೊಂಡಿದ್ದೆ. ಆದರೆ ದಾಮಿನಿ ಹೇಳ್ತಿರೋದೇ ಬೇರೆ ಇದೆಯಲ್ಲ? ಏನು ಹೇಳ್ತಿದ್ದಾಳೆ? ಮೋನಿಕಾ ಪಾರ್ವತಿ ಊರಿನ ಚೇರ್ಮನ್ರ ಮಗಳು ಅಲ್ವೇನೋ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾಳೆ. ಒಂದೇ ಊರಿನವರಾದ್ರು, ಸ್ನೇಹಿತೆಯರಾದ್ರು, ಒಂದಿನಾನು ಇಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ದು ನೋಡ್ಲಿಲ್ಲ. ಇವಳಿಗೆ ಬೇಕಾಗಿದ್ದನ್ನ ಅವಳು ಮಾಡಿಕೊಟ್ಟಿದ್ದನ್ನು ನೋಡಿಲ್ಲ ಅನ್ನೋದು ಇವಳು ಕಂಪ್ಲೇಂಟ್. ಅಷ್ಟೇ ಅಲ್ಲ, ಮೋನಿಕಾ ಉಳ್ಕೊಂಡಿರೋದು ಯಾರ ರೂಮಲ್ಲಿ? ಪ್ರೀತು ಜನನಿ ರೂಮ್ನಲ್ಲಿ ತಾನೆ. ಅದು ನೀನೇ ಉಳಿಸಿದೀಯ ಅಂತ ದಾಮಿನಿ ಹೇಳ್ತಾ ಇದ್ದಾಳೆ. ಕೇಳಿ ಅಕ್ಕ. ನಿಜನಾ? ಹೌದು ಅಖಿಲ, ಮೋನಿಕಾ ಪ್ರೀತು ಜನನಿ ರೂಮಲ್ಲೇ ಉಳ್ಕೊಂಡಿದ್ದಾಳೆ, ಅದು ನಿಜ. ಆದರೆ ಮೋನಿಕಾನ ಉಳಿಯೋದಕ್ಕೆ ಹೇಳಿರೋದು ಪಾರ್ವತಿ ಅಲ್ಲ, ಜನನಿ. ಅಖಿಲ, ಪಾರ್ವತಿ ಜನನಿಗೋಸ್ಕರ ಏನೆಲ್ಲ ಮಾಡಿದಾಳೆ. ಅದಕ್ಕೋಸ್ಕರ ಪಾರ್ವತಿ ಪ್ರತಿಷ್ಠೆ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ, ಅದು ಅಲ್ಲದೆ ಮೋನಿಕಾ ಪಾರ್ವತಿ ಊರಿನವಳೆ, ಅವಳ ಸ್ನೇಹಿತೆ, ಅದಕ್ಕೆ ಜನನಿ ಅವಳ ರೂಮ್ನ ಬಿಟ್ಕೊಟ್ಟಿದ್ದಾಳೆ ಅಲ್ವೇ ನಮ್ಮ ಜನನಿ? ನೋಡಿದ್ಯಾ ದಾಮಿನಿ? ಕೇಳಿಸ್ಕೊಂಡ್ಯಾ? ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಪಾರ್ವತಿ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡು ಅಂತ. ಯಾಕಂದ್ರೆ ಪಾರ್ವತಿ ಯಾರಿಗೂ ಯಾವ ಕೆಟ್ಟದ್ದನ್ನು ಮಾಡೋಳಲ್ಲ. ಅಂಥದ್ರಲ್ಲಿ ಅಂಥವಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಹೇಗೆ ಮಾಡ್ತೀಯ ನೀನು? ಏನಂತ ಆರೋಪ ಮಾಡಿದಾಳೆ? ನನ್ನಿಂದ ಇದನ್ನ ಹೇಳಕ್ಕಾಗಲ್ಲ ರಘು, ನೀನೇ ಹೇಳು.
ಕ್ಷಮಿಸಿ ಅಕ್ಕ. ಇನ್ಮೇಲೆ ಹಿಂದೆ ಮುಂದೆ ಏನು ತಿಳ್ಕೊಳ್ದೆ ಇನ್ಯಾವತ್ತೂ ಯಾರ ಮೇಲೂ ಕಂಪ್ಲೇಂಟ್ ಮಾಡಲ್ಲ ಅಕ್ಕ. ಈಗ ಏನಂತ ಹೇಳಿದ್ಯಾ ಅದನ್ನೇ ಹೇಳು ಅಂತ ಅತ್ತಿಗೆ ಹೇಳ್ತಾ ಇರೋದು. ಹೌದು, ಹೇಳು. ಅದು ಭಾವ, ಮೋನಿಕಾ ಒಳ್ಳೆ ಹುಡುಗಿ ಥರ ಕಾಣಿಸ್ತಿಲ್ಲ. ಈ ಪಾರ್ವತಿ ಅವಳನ್ನ ಯಾವುದೋ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೋತಿದ್ದ. ಕೆಟ್ಟ ಉದ್ದೇಶ ಅಂತ ಹೇಳಿಲ್ಲ ನೀನು, ಬೇರೆ ಇನ್ನೇನೋ ಹೇಳ್ದೆ. ಏನ್ ಹೇಳ್ದೆ ಹೇಳು? ಅಂದರೆ ಅವಳು ನಮ್ಮ ಮನೆ ಮುರಿಯೋ ಕೆಲ್ಸಕ್ಕೋ ಇಲ್ಲೋ ಮನೆಗೆ ಕೊಳ್ಳಿ ಇಡೋ ಕೆಲ್ಸಕ್ಕೋ ಕರೆಸಿದ್ದಾಳೆ ಅಂತಂದೆ. ಹಾಗೆ ಅವರಿಬ್ಬರಲ್ಲೂ ಈಗ ಬಿರುಕು ಬಿಟ್ಟಿದೆ. ಅದೇನು ಅಂತ ವಿಚಾರಿಸಿ ನೋಡಿ ಅಕ್ಕ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಪಾರ್ವತಿ ಜನನಿ ಮೇಲೆ ಹಿರಿ ಸೊಸೆ ಅಂತ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ನಿಮ್ಮ ಅಣ್ಣನ ಮಗಳನ್ನ ಇವತ್ತು ಅವಳ ರೂಮಿಂದಾನೇ ಆಚೆ ಕಳಿಸಿರೋಳು, ನಾಳೆ ದಿವಸ ಈ ಮನೆಯಿಂದ ಹೊರಗೆ ಕಳಿಸಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿದ್ಲು. ದಾಮಿನಿ ಏನೇ ಹೇಳಿದ್ರು ನನಗೆ ನಂಬಿಕೆ ಇತ್ತು. ನಮ್ಮ ಪಾರ್ವತಿ ಇಂಥ ಕೆಲಸ ಮಾಡೋಳಲ್ಲ ಅನ್ನೋದು ನನಗೆ ಗೊತ್ತಿತ್ತು. ನಾನು ಪಾರ್ವತಿ ಮೇಲೆ ಇಟ್ಟಿರೋ ನಂಬಿಕೆ ಎಂಥದ್ದು ಅನ್ನೋದು ದಾಮಿನಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಹಾಗೆ ಈ ವಿಷಯದ ಸತ್ಯತೆ ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಎಲ್ಲರನ್ನೂ ಕರೆಸಿ ವಿಚಾರಣೆ ನಡೆಸಿದ್ದು. ಈಗ ಅರ್ಥ ಆಯ್ತು ಅಕ್ಕ. ಇನ್ಮೇಲಿಂದ ಬಡವಾ ನೀನು ಮಡಗ್ದಂಗಿರೋ ಅಂತ ಇದ್ಬಿಡ್ತೀನಿ. ಆದರೆ ನೀವು ಇನ್ನೊಂದು ವಿಷಯನ ಮರೆತು ಬಿಟ್ರಲ್ಲ ಅಕ್ಕ. ಏನು? ಆ ಮೋನಿಕಾ ನನ್ನ ಹತ್ರ ಫೋನ್ ಇಸ್ಕೊಂಡು ಯಾರಿಗೋ ಕಾಲ್ ಮಾಡಿದ್ಲು. ಅವಳು ಇನ್ನೇನು ಮಾತಾಡಬೇಕು ಅನ್ನೋಷ್ಟರಲ್ಲಿ ನಾನು ಫೋನ್ ಕಿತ್ಕೊಂಡ್ಬಿಟ್ಟೆ. ಮತ್ತೆ ಅದೇ ನಂಬರಿಂದ ಫೋನ್ ಬಂತು. ಅವಳು ಫುಲ್ಲು ಗಾಬರಿಯಲ್ಲಿ ಮಾತಾಡಬೇಕು ಅಂತ ನನ್ನ ಹತ್ರ ಫೋನ್ ಇಸ್ಕೊಳಕ್ಕೆ ಬಂದ್ಲು. ಅಷ್ಟರಲ್ಲಿ ಫೋನ್ ಕಟ್ ಆಗೋಯ್ತು. ಅಲ್ಲ ಅಕ್ಕ, ಆ ಮೋನಿಕಾ ಈ ಪಾರ್ವತಿ ಊರ್ನೋಳಾಗಿದ್ದಿದ್ರೆ, ಅವಳು ಫ್ರೆಂಡ್ ಆಗಿದ್ದಿದ್ರೆ ಅವಳ ಹತ್ರನೇ ಫೋನ್ ಇಸ್ಕೊಂಡು ಮಾತಾಡ್ಬೋದಿತ್ತಲ್ವಾ? ನನ್ನ ಹತ್ರ ಯಾಕೆ ಫೋನ್ ಇಸ್ಕೊಂಡು ಮಾತಾಡಬೇಕು? ಆ ಫೋನ್ ಬಂದಾಗ ಆ ಮೋನಿಕಾ ಮುಖದಲ್ಲಿ ಎಷ್ಟು ಭಯ ಇತ್ತು ಗೊತ್ತಾ ಅಕ್ಕ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದ್ರ ಹಿಂದೆ ಏನೋ ದೊಡ್ಡ ಕಥೆ ಇದೆ ಅಂತ ನನ್ಗೆ ಅನಿಸ್ತಿದೆ ಅಕ್ಕ. ಇದಕ್ಕೆ ನೀವೇನಂತೀರ ಅಕ್ಕ? ಮೋನಿಕಾ ಯಾರಿಗೆ ಕಾಲ್ ಮಾಡಿದ್ಲು ಅಂತ ತಿಳ್ಕೊಳ್ಳೋದಕ್ಕೆ ಇದು ರೈಟ್ ಟೈಮ್. ಅದೇನಾದರೂ ಗೊತ್ತಾದರೆ ಪ್ರೀತುನ ಆಟ ಆಡಿಸ್ತಿರೋದು ಯಾರು ಅಂತ ಕಂಡುಹಿಡಿಬೋದು. ಈಗೇನು ಚಿಕ್ಕಮ್ಮ, ಮೋನಿಕಾ ಹಿಂದೆ ಬೇರೆ ಏನೋ ಕತೆ ಇದೆ ಅಂತ ನಿಮ್ಗೆ ಅನುಮಾನ ಇದೆ. ಆ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ ತಾನೇ? ಅದಾಗಬೇಕು ಅಂದರೆ ಮೋನಿಕಾ ನಿಮ್ಮ ಫೋನಿಂದ ಯಾರ ನಂಬರಿಗೆ ಕಾಲ್ ಮಾಡಿದಾಳೆ ಅಂತ ಗೊತ್ತಾಗಬೇಕು. ಅವ್ರ ಮನೆಯವ್ರಿಗೆ ಕಾಲ್ ಮಾಡಿದಾಳ ಅಥವಾ ಬೇರೆಯವ್ರಿಗೆ ಕಾಲ್ ಮಾಡಿದಾಳ ಅಂತ ಗೊತ್ತಾದರೆ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತಲ್ವಾ? ಹೌದು ಹೌದು, ಕರೆಕ್ಟಾಗಿ ಹೇಳ್ದಪ್ಪ ಆದಿತ್ಯ. ಸರಿ ಚಿಕ್ಕಮ್ಮ, ನಿಮ್ಮ ಫೋನ್ ಕೊಡಿ ಚೆಕ್ ಮಾಡೋಣ. ನಾನು ನಿನ್ನ ನಂಬಲ್ಲಪ್ಪ. ನೀನು ಯಾವತ್ತಿದ್ರು ನಿನ್ನ ಹೆಂಡತಿ ಪರನೇ. ನಾನು ಅಕ್ಕನ ಕೈಲೇ ಕೊಡ್ತೀನಿ. ಅಕ್ಕ ತಗೊಳ್ಳಿ, ನೀವು ನೋಡಿ.
ನಂಬರ್ ಸಿಕ್ತಾ ಅಕ್ಕ? ಯಾರಿಗೋ ಕಾಲ್ ಮಾಡಿದಾಳೆ ತಾನೆ? ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಕ್ಕ? ನಿನ್ನ ಫೋನ್ನಿಂದ ಡಯಲ್ ಆಗಿರೋದು ನಿನ್ನ ಗಂಡ ಮೋಹನ್ಗೆ. ಅಯ್ಯೋ ಅಕ್ಕ, ಅದು ಮೋನಿಕಾ ಮಾಡಿರೋದಲ್ಲ, ನನ್ನ ಗಂಡಂಗೆ ನಾನೇ ಮಾಡಿರೋ ಫೋನ್ಗಳದು. ನಾನು ಅದನ್ನೇ ಹೇಳ್ತಾ ಇರೋದು. ನಿನ್ನ ಫೋನ್ನಿಂದ ಹೆಚ್ಚಿನ ಕಾಲುಗಳು ಹೋಗಿರೋದು ನಿನ್ನ ಗಂಡ ಮೋಹನ್ಗೆ. ಅದು ಬಿಟ್ರೆ ಶಾಪಿಂಗ್ ಸೆಂಟರು, ಬ್ಯೂಟಿ ಪಾರ್ಲರು, ಹೋಟೆಲ್ಲು ಇಂಥ ನಂಬರ್ಗಳೇ ಇರೋದು. ನೀನು ಹೇಳೋ ಥರ ಅನ್ನೋನ್ ನಂಬರ್ಗೆ ಯಾವ ಕಾಲು ಹೋಗಿಲ್ಲ. ನೀನೇ ಚೆಕ್ ಮಾಡ್ಕೊ. ಅಯ್ಯಯ್ಯೋ, ತಕೊಂಡು ಹೋಗಿ ಈ ವಿಷಯ ಹೇಳಿದ್ರೆ ನನ್ನಷ್ಟು ಬಿಡ. ಈ ಮನೇಲಿ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಅನ್ಸುತ್ತೆ. ನನ್ನ ಕೈಯೇ ಮುರಿದಾಕ್ಬಿಡ್ತಿದ್ರು. ಯಾರೋ ಅವರು. ಚಿಕ್ಕಮ್ಮ, ನಾನು ನೀನ ಬಿಡಿಸಿದ್ದು ಏನೋ ನಿನಗೆ ಬಂದಿರೋದು. ಕೈ ಕೊಡ ಇಲ್ಲಿ. ಅಮ್ಮ ದೇವ್ರೆ, ಯಾಕೋ ಹಿಂಗ್ ಗುದ್ದಿದ್ಯಾ ನನಗೆ? ಸಾರಿ ಚಿಕ್ಕಮ್ಮ, ಅದು ಇಂಪಾರ್ಟೆಂಟ್ ಕಾಲಲ್ಲಿ ಇದನ್ನ ಗೊತ್ತಾಗ್ಲಿಲ್ಲ. ನಿನಗಿಂತ ಇಂಪಾರ್ಟೆಂಟ್ ವಿಷಯದಲ್ಲಿದ್ದೆ ಗೊತ್ತಾ ನಾನು. ಹೋ ಆ ಕಡೆ. ಅಯ್ಯೋ ಅಕ್ಕ, ಸಿಕ್ತ ನಂಬರು? ಇಲ್ಲ ತಾನೇ? ಮತ್ತ್ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಅಕ್ಕ, ಮಾಯಸ್ ಅಂದ್ರದ್ ಮಾರಮ್ಮ ನನಗೂ ನಾನು ಸುಳ್ಳು ಹೇಳ್ತಿಲ್ಲ ಅಕ್ಕ. ಆ ಹುಡುಗಿ ಮೋನಿಕಾ ನನ್ನ ಹತ್ರ ಫೋನ್ ಇಸ್ಕೊಂಡು ಯಾರಿಗೂ ಫೋನ್ ಮಾಡಿದ್ಲು. ಅದೇ ನಂಬರಿಂದ ಮತ್ತೆ ಫೋನ್ ಬಂತಕ್ಕ. ಆದ್ರೆ ನಾನೇ ಹುಡುಗಿಗೆ ಮಾತಾಡಕ್ ಕೊಡ್ಲಿಲ್ಲ. ನಿಜವಾಗ್ಲೂ ಬೇಕಿದ್ರೆ ಆ ಹುಡುಗಿನೇ ಕೇಳಿ ಅಕ್ಕ. ಏ, ಬ್ಲೂ ಡ್ರೆಸ್ ಹುಡುಗಿ ಬಾಯಿಲಿ. ಏ ಹುಡುಗಿ, ನನ್ನ ಫೋನಿಂದ ಫೋನ್ ಮಾಡಿದೆ ತಾನೆ, ಹೇಳು ಅಕ್ಕನ್ಗೆ. ಯಾಕೆ ಮೇಡಮ್ ಹಿಂಗೆ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಯಾವಾಗ ನಿಮ್ಮ ಫೋನ್ ಇಸ್ಕೊಂಡೆ? ನನ್ನ ಫೋನ್ನ ಎಲ್ಲೋ ಮರ್ತಿಟ್ಟಿದ್ದೀನಿ ನಿಜ. ಒಂದು ವೇಳೆ ನಾನು ಫೋನ್ ಮಾಡಬೇಕಿದ್ದಿದ್ರೆ ಪಾರ್ವತಿ ಅವ್ರ ಫೋನೇ ಇಸ್ಕೊತಿದ್ದೆ. ನಿಮ್ಮ ಫೋನ್ ಏನಕ್ಕೆ ಇಸ್ಕೊಂಡ್ಲಿ? ಹೋಗ್ಲಿ, ಒಂದು ವೇಳೆ ನಿಮ್ಮ ಫೋನೇ ಇಸ್ಕೊಂಡಿದ್ರು ಅದು ಯಾವ ಗ್ಯಾಪಲ್ಲಿ ಡಯಲ್ ಮಾಡಿರೋದನ್ನ ಡಿಲೀಟ್ ಮಾಡಿದೆ ಹೇಳಿ? ಅಲ್ಲ ಚಿಕ್ಕಮ್ಮ, ಮೋನಿಕಾ ಅವರು ನಿಮ್ಮ ಫೋನಿಂದ ಯಾರಿಗೂ ಫೋನ್ ಮಾಡಿದ್ರಲ್ಲ, ಅವರೇ ಡಿಲೀಟ್ ಮಾಡಿದ್ರಾ? ನೀವು ನೋಡಿದ್ರಾ? ಅಲ್ಲ, ಡೈಲ್ ಮಾಡಿದ್ರೆ ನಂಬರ್ ಡಿಲೀಟ್ ಆಯಿತು. ಯಾರು ಮಾಡಿದ್ರು? ದಾಮಿನಿ, ಅಕ್ಕ, ಮೋನಿಕಾ ನಮ್ಮ ಮನೆಗೆ ಬಂದಿರೋ ಗೆಸ್ಟ್, ಮೇಲಾಗಿ ನಮ್ಮ ಪಾರ್ವತಿಯ ಸ್ನೇಹಿತೆ. ಅವಳ ಮೇಲೆ ಹೀಗೆಲ್ಲ ಅನುಮಾನ ಪಡೋದು ತಪ್ಪು. ಎಲ್ಲರ ಮುಂದೆ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡಿದೀಯಲ್ಲ, ಏನು ಉದ್ದೇಶ ನಿಂದು? ಅಯ್ಯೋ, ಮಾಯಸ್ ಅಂದ್ರದ್ ಮಾರಮ್ಮ ನನಗೂ ಏನೂ ಇಲ್ಲ ಅಕ್ಕ. ಮನೆ ಹಾಳು ಮಾಡ್ಬೇಕು ಅಂತಿರೋದು ಪಾರ್ವತಿ ಅಲ್ಲ, ನೀನು. ನಮ್ಮ ಪಾರ್ವತಿ ಯಾವತ್ತು ಮನೆಯವರೆಲ್ಲ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು ಅಂತ ಬಯಸ್ತಾಳೆ ಹೊರತು ನಿಂತರ ಮನೆಯವರಿಗೆ ಕೇಡು ಬಯಸೋದಿಲ್ಲ. ಅಯ್ಯೋ ಇಲ್ಲಕ್ಕ, ನಿಜವಾಗ್ಲೂ ನಾನು ಯಾರಿಗೂ ಕೇಡ್ ಬಯಸಿಲ್ಲ. ಮುಚ್ಚು ಬಾಯ್. ಮನುಷ್ಯನಿಗೆ
ಬುದ್ಧಿವಂತಿಕೆ ಇದ್ರೆ ಮಾತ್ರ ಸಾಲದು, ಹೃದಯವಂತಿಕೆನೂ ಇರಬೇಕು. ನಿನಗೆ ಅದೂ ಇಲ್ಲ, ಇದೂ ಇಲ್ಲ. ಒಂದು ಮಾತು ನೆನ್ಪಿಟ್ಕೋ ದಾಮಿನಿ, ನಾವು ಆಡದೆ ಉಳಿದ ಮಾತುಗಳಿಗೆ ನಾವು ದೊರೆಗಳು, ಆಡಿದ ಮಾತುಗಳಿಗೆ ನಾವು ಗುಲಾಮರು. ಇನ್ನೊಬ್ಬರ ಬಗ್ಗೆ ಒಳ್ಳೇದು ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಒಂದು ಮಾತು ಕೆಟ್ಟದ್ದನ್ನ ಆಡಬಾರ್ದು. ಕರ್ಮ ಏನು ಹೇಳುತ್ತೆ ಗೊತ್ತಾ? ನೀನು ಬೇರೆಯವರಿಗೆ ಏನನ್ನ ಬಯಸ್ತೀಯೋ ಏನನ್ನ ಕೊಡ್ತೀಯೋ ಅದನ್ನೇ ಒಂದು ದಿನ ನಾನು ನಿನಗೆ ಹಿಂತಿರುಗಿಸಿ ಕೊಡ್ತೀನಿ ಅಂತ. ಕರ್ಮ ನಿನ್ನ ಪಾಲಿಗೆ ಯಾವಾಗ ಹೇಗೆ ಹಿಂತಿರುಗಿಸಿ ಹೊಡೆಯುತ್ತೋ ನಿನಗೆ ಗೊತ್ತಿರಲ್ಲ. ಹುಷಾರಾಗಿರೋ. ತಪ್ಪಾಯ್ತಕ್ಕ. ಮೋನಿಕಾ, ದಾಮಿನಿ ಹೀಗೆಲ್ಲ ಆರೋಪ ಮಾಡಿದ್ಲು, ನಿನ್ನ ಮೇಲೆ ಅನುಮಾನ ಪಟ್ಲು ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನನಗೆ ನಿನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನೀನು ಆರಾಮವಾಗಿರು. ಸಾಕಾ ಸಾಕ ಮಗಳಾಗ್ತಾಗಿದ್ದು? ಅದು ನನ್ನ ಗಂಡ. ಮಾತಾಡ್ಬೇಡ ನೀನು, ಮಾಡಿಸ್ಬಿಡ್ತೀನಿ. ಇನ್ನು ಕಟ್ಕೊಂಡಿರೋ ಕ್ರಮಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ನಡಿ ಒಳಗಡೆ, ನಡಿ ಅಂದ್ರೆ. ನಿಜ ಹೇಳ್ತಿದ್ದೀನಿ ನನ್ನ ಗಂಡ ಮೋಹನ್. ಏನು ಕರೆದಿದ್ದು? ಭಯ ಆಯ್ತಾ? ನಿಮ್ಮಮ್ಮಂಗೆಲ್ಲ ನಿಜ ಗೊತ್ತಾಗುತ್ತೆ ಅಂತ? ಭಯ ಆಗದೆ ಇರುತ್ತಾ? ಅಷ್ಟಕ್ಕೂ ನಿನ್ನ ಮುಖದಲ್ಲೂ ಭಯ ಎದ್ದು ಕಾಣಿಸ್ತಾ ಇತ್ತು. ನಿಜ, ನಾನಿಲ್ಲಿರೋಷ್ಟು ದಿನಾನು ನಿನಗೆ ನೆಮ್ಮದಿ ಇಲ್ಲ, ನನಗೂ ಟೆನ್ಷನ್. ಅಲ್ಲ, ನಿಮ್ಮ ಅದಕ್ಕೆ ನನ್ನ ಉಳಿಸ್ಕೊಂಡಿದ್ದ ಮಾತ್ರಕ್ಕೆ ನೀನು ನನ್ನ ಸಹಿಸ್ಕೋಬೇಕಂತೇನಿಲ್ಲ. ನನ್ನ ಕರ್ಕೊಂಡೋಗಿ ಬಿಟ್ಬಿಡು, ಹೋಗಕ್ಕೆ ನಾನು ರೆಡಿ ಇದ್ದೀನಿ. ಅಥವಾ ರಾಣಾ ಸರಿ ಕಾಲ್ ಮಾಡು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲ, ಈ ಮನೆ ಗೇಟ್ ದಾಟಿಸಿದ್ರೆ ಸಾಕು, ನಾನೇ ಹೋಗ್ತೀನಿ. ಅಷ್ಟಕ್ಕೂ ರಾಣಾ ಸರಿ ಕಾಲ್ ಮಾಡೋಣ ಅಂದರೆ ನನ್ನ ಫೋನ್ ಬೇರೆ ಕಳೆದೋಗಿದೆ. ಮತ್ತೆ ಅವತ್ತು ಫೋನ್ ಹಾಳಾಗಿದೆ ಅಂತ ತಮಾಷೆ ಮಾಡಿದೆ. ಸಾರಿ, ನಾನು ಯಾವತ್ತು ಹಾಗೆ ಹೇಳೋದ್ನೋ ನೆನಪಿಲ್ಲ, ಆದರೆ ನಿಜವಾಗ್ಲೂ ನನ್ನ ಫೋನ್ ಕಳೆದೋಗಿದೆ. ಕಳ್ತೇನ? ಎಸ್, ನನ್ನ ಫೋನ್ ಯಾರೋ ಕದ್ದಿದ್ದಾರೆ. ಯಾರು? ಇನ್ಯಾರು? ನಿಮ್ಮ ಅಣ್ಣ ಅದಕ್ಕೆ. ಇದೇ ಕೊನೆ. ಇನ್ನೊಂದ್ಸಲ ನಮ್ಮ ಅಣ್ಣ ಅದಕ್ಕೆ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಿದ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ. ಹುಷಾರ್. ಏನಂತ್ಕೊಂಡಿದೆ ನಮ್ಮ ಅಣ್ಣ ಅದಕ್ಕೆನ? ಆನ್ಲೈನ್ ಕ್ಲಾಸ್ ಶುರುವಾದಾಗ ಎಷ್ಟೋ ಜನ ಬಡ ಮಕ್ಕಳಿಗೆ ಸಾವಿರಾರು ಲ್ಯಾಪ್ಟಾಪ್ ಮೊಬೈಲ್ ಕೊಡಿಸಿದವರು ಅವರು. ಆದರೆ ಅದು ಹೊರಗಡೆನ ಜಗತ್ತಿಗೆ ಗೊತ್ತೇ ಇಲ್ಲ. ಕಷ್ಟ ಅಂದ್ರೆ ಅಯ್ಯೋ ಅಂತ ಹೇಳೋರ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ಯಾ? ಬೇಕಿದ್ರೆ ಫೋನ್ ಕೇಳು, ಒಂದಲ್ಲ 10 ತಂದು ಕೊಡ್ತಾರೆ. ಆದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ತಪ್ಪು. ಆಮೇಲೆ ನಂಬೋದು ಇಲ್ಲ. ಅಣ್ಣ ಅದಕ್ಕೆ ಅಂದರೆ ಈ ಪ್ರೀತು ಜೀವ ಕೊಡ್ತಾನೆ, ಅದೇ ಅವ್ರ ಮಾನ ತೆಗಿಯೋರ್ ಜೀವ ತೆಗಿತಾನೆ. ಇವನ್ ಕೋಪ ಕರಗಬೇಕು ಅಂದರೆ ಇವ್ರ ಅಣ್ಣ ಅದಕ್ಕೆ ಫೋನ್ ತಗೊಂಡಿಲ್ಲ ಅಂತ ಸುಳ್ಳು ಹೇಳಬೇಕು. ಹಾಗೆ ಮಾಡಿದ್ರೆ ಮಾತ್ರ ಇವನಿಂದ ನನಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೋಬೋದು. ಏಯ್, ಯಾಕೆ ಹಿಡ್ಕೊಂಡೆ ಬಿಡು.
ಸಾರಿ ಪ್ರೀತು, ಅದು ಫೋನ್ ಕಾಣಿಸ್ತಿಲ್ಲ ಅನ್ನೋ ಕೋಪದಲ್ಲಿ ನಿಮ್ಮ ಅಣ್ಣ ಅದಕ್ಕೆ ಮೇಲೆ ಆರೋಪ ಮಾಡಿಬಿಟ್ಟೆ. ಹೌದು, ನೀನು ಹೇಳ್ದಂಗೆ ಅವ್ರು ಫೋನ್ ತಗೊಂಡಿರಲ್ಲ, ನಾನೇ ಎಲ್ಲಾದರೂ ಬಿಟ್ಬಿಟ್ಟಿರ್ತೀನಿ. ಇನ್ನು ಮುಂದೆ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ 1 ಸಲ ಅಲ್ಲ 100 ಸಲ ಯೋಚನೆ ಮಾಡು. ಸಾರಿ ಪ್ರೀತು, ರಾಣಾ ಸರಿಗೆ ಒಂದೇ ಒಂದು ಕಾಲ್ ಮಾಡ್ತೀಯಾ? ವಿಷಯ ಮುಗ್ದೋಗುತ್ತೆ ಪ್ಲೀಸ್.